ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಟೀಮ್ ಇಂಡಿಯಾ ಸತತವಾಗಿ T20 ಅಂತ ಬಂದಾಗ ಸೋಲ್ತಾನೆ ಇದೆ. ಇಂಗ್ಲೆಂಡ್ ವಿರುದ್ಧ ಸೆಕೆಂಡ್ T20 ಮ್ಯಾಚ್ ಸಹ ಸೋತ್ರು. ಆ ಮ್ಯಾಚ್ ಸೋಲ್ತಾ ಇದ್ದಂಗೆನೆ ಇವಾಗ ಈ ಸೀರೀಸ್ ಯಾವ ತರ ಆಗಿದೆ ಗೊತ್ತಾ? 1-0 ಅವ್ರ ಲೀಡ್ ನ ತಗೊಂಡಿದ್ದಾರೆ. ಇವತ್ತು ಥರ್ಡ್ T20 ಮ್ಯಾಚ್ ನ ಆಡ್ತಾ ಇರೋದು ಇಂಗ್ಲೆಂಡ್ ವಿರುದ್ಧ. ಅದು 10 PM ಸ್ಟಾರ್ಟ್ ಆಗ್ತಾ ಇರೋದು. ಸೆಕೆಂಡ್ ಮ್ಯಾಚ್ ಬಂದ್ಬಿಟ್ಟು ಇದು 6 PM ಸ್ಟಾರ್ಟ್ ಆಗಿತ್ತು. ಅವಾಗ ಎಲ್ಲರೂ ನೋಡಿದ್ರು. ಬಟ್ ಈ ಮ್ಯಾಚ್ ಸ್ಟಾರ್ಟ್ ಆಗ್ತಾರೆ 10 PM ಅಲ್ವಾ? ಆದ್ರಿಂದ ಎಲ್ಲರೂ ನೋಡ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವರು ಇಂಟ್ರೆಸ್ಟ್ ಇರೋರು ನೋಡ್ತಾರೆ, ಕೆಲವರು ನೋಡಲ್ಲ. ಇನ್ ಕೆಲವ್ರು ಹೇಳ್ತಾರೆ ಈ ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋ ರೀತಿ ನೋಡಿದ್ರೆ ಸುಮ್ನೆ ನೋಡೋದೇ ಬೇಡ, ಸುಮ್ನೆ ಮಲ್ಕೊಳ್ಳೋದೇ ಬೇಡ ಅಂತಾರೆ. ಆ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದೇ ಮಗ. ಟೀಮ್ ಇಂಡಿಯಾ ವಿನ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಪ್ರತಿಯೊಬ್ರು ಆ ತರ ಆಗ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಶ್ರೇಯಸ್ ಅಯ್ಯರ್ ಒಪ್ಕೊಬಿಟ್ರು, ಈ ತರ T20 ಅಂತ ಬಂದಾಗ ಇಂಡಿಯಾ ಡೌನ್ ಫಾಲ್ ಆಗಿರೋದು ನಾನು ನೋಡಿಲ್ಲ, ಇಷ್ಟು ಕೆಳಗಡೆ ಬಿದ್ದಿರೋದು ನೋಡಿಲ್ಲ. ಅದು ಅವ್ರ ಕ್ಯಾಪ್ಟನ್ಸಿ ಆಯ್ತಲ್ಲ, ಅದಿನ್ನೂ ಸಖತ್ ಬೇಜಾರಾಗಿದೆ ಅಂತ ಹೇಳ್ಬೋದು ಶ್ರೇಯಸ್ ಅಯ್ಯರ್ಗೆ. ಹಂಗೆ ಶ್ರೇಯಸ್ ಅಯ್ಯರ್ಗೆ ಆಕ್ಚುಲಿ ಹೇಳ್ಬೇಕಾದ್ರೆ ಅವ್ರ ಮೇಲೆ ಅವ್ರ ಕಾನ್ಫಿಡೆನ್ಸ್ ಅನ್ನೋದೇ ಇಲ್ಲ. ಆ ತರ ಆಗ್ಬಿಟ್ಟಿದೆ. ಯಾವುದು ಇವಾಗ ಗೆದ್ದಾಗ ಯಾವ ತರ ಆಟಿಟ್ಯೂಡ್ ಇರುತ್ತೆ, ಅವ್ರು ನಡ್ಕೊ ಬರೋ ರೀತಿ ಇರ್ಬೋದು, ಪ್ರತಿಯೊಂದು ಮಾತಾಡೋ ವೇ ಇರ್ಬೋದು, ಎಲ್ಲ ಒಂಥರ ಇವಾಗ ನೋಡಿ ಸೋತ್ ಮೇಲೆ ಆ ತರ ಚೇಂಜ್ ಆಗ್ಬಿಟ್ಟಿದ್ರೆ ಅವ್ರ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಲ್ದಿರ ಆಗ್ಬಿಟ್ಟಿದೆ, ಕುಗ್ಗೋಗಿದಾರೆ ಅಂತಾನೆ ಹೇಳ್ಬೋದು. ಆದ್ರಿಂದ ಇದೇ ರೀತಿ ಏನಾದ್ರು ಕಂಟಿನ್ಯೂ ಮಾಡಿದ್ರೆ ಸಖತ್ ಕಷ್ಟ ಇದೆ ಮಗ. ವಿನ್ ಆಗ್ಲೇಬೇಕು ಟೀಮ್ ಇಂಡಿಯಾ. ಆಲ್ರೆಡಿ ಐರ್ಲೆಂಡ್ ವಿರುದ್ಧ ಸೀರೀಸ್ ಸೋತ್ರಲ್ಲ, ಅಲ್ಲೇ ಒಂಥರ ಮರ್ಯಾದೆ ಅನ್ನೋದು ಹೋಗ್ಬಿಟ್ಟಿದೆ. ಈಗಲೂ ಇಂಗ್ಲೆಂಡ್ ವಿರುದ್ಧ ಮ್ಯಾಚಸ್ ನ ವಿನ್ ಆಗಕ್ ಆಗಿಲ್ಲ ಅಂದ್ರೆ ಒಂಥರ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಮೇಲೂ ಪ್ರೆಜರ್ ಅನ್ನೋದು ಬೀಳುತ್ತೆ. ಯಾವುದು ಶ್ರೇಯಸ್ ಅಯ್ಯರ್ ನೋಡಿ IPL ಅಂತ ಬಂದಾಗ ಸ್ಟಾರ್ಟಿಂಗ್ ಅಲ್ಲೆಲ್ಲ ಚೆನ್ನಾಗಿ ಮಾಡಿದ್ರು. ಅವ್ರು ನೋಡಿ ಯಾವಾಗ ಸೆಕೆಂಡ್ ಹಾಫ್ ಅಲ್ಲಿ ಮ್ಯಾಚಸ್ ನ ಸೋತ್ರಲ್ಲ IPL ಅಲ್ಲಿ, ಅಲ್ಲಿಂದ ಒಂಥರ ಡೌನ್ ಫಾಲ್ ಸ್ಟಾರ್ಟ್ ಆಗಿರೋದು ಒಂದು ಕ್ಯಾಪ್ಟನ್ಸಿ ಅಂತ ಬಂದಾಗ. ಆದ್ರಿಂದ ಕ್ಯಾಪ್ಟನ್ಸಿಗೆ ಒಂಥರ ಕ್ವಶನ್ ಮಾರ್ಕ್ ಅನ್ನೋದು ಬೀಳುತ್ತೆ. ಆದ್ರಿಂದ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಮ್ಯಾಚಸ್ ವಿನ್ ಆಗ್ಲೇಬೇಕು. ಇಲ್ಲಾಂದ್ರೆ ಎಲ್ಲರೂ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ. ಆದ್ರಿಂದ ಅವ್ರು ಪ್ರೂವ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಆದ್ರಿಂದ ಪ್ರೂವ್ ಮಾಡ್ಕೊಳ್ಳೇಬೇಕು, ಮ್ಯಾಚಸ್ ನ ವಿನ್ ಆಗ್ಲೇಬೇಕು. ನೋಡೋಣ ಈ ಮ್ಯಾಚ್ ಏನಾದ್ರು ವಿನ್ ಆಗ್ತಾರ, ಇಲ್ಲಾಂದ್ರೆ ಅದೇ ರೀತಿ ಇಂಗ್ಲೆಂಡ್ ವಿರುದ್ಧ ಏನಾದ್ರು ಮ್ಯಾಚ್ ನ ಸೋಲ್ತಾರ. ಅಂತೂ ಇಂಗ್ಲೆಂಡ್ ಕೊಡ್ತಾರೋ ಪರ್ಫಾರ್ಮೆನ್ಸ್ ನೋಡಿದ್ರೆ ಮಗ ಸಾಗದಾಗ ಮಾಡ್ತಾರೆ. ಬೌಲಿಂಗ್ ಅಲ್ಲೂ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದಾರೆ. ಬ್ಯಾಟಿಂಗ್ ಅಲ್ಲಿ ಲಾಸ್ಟ್ ಮ್ಯಾಚ್ ಜಾಕಬ್ ಬೆತ್ತಲ್ ಲಾಸ್ಟ್ ತನಕ ಇದು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಯಾರಿಬ್ರು ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಟೀಮ್ ಇಂಡಿಯಾ ಕಡೆನೂ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಆದ್ರೂ ಸ್ವಲ್ಪ ಕಡಿಮೆ ರನ್ಸ್ ನ ಸ್ಕೋರ್ ಮಾಡಿದ್ರು. ಇನ್ನೂ ಒಂದು 200+ ರನ್ಸ್ ನ ಕ್ಲಾಕ್ ಮಾಡ್ಬೇಕಾಗಿತ್ತು. ಎಲ್ಲ ಈಸಿಯಾಗಿ ಚೇಂಜ್ ಮಾಡ್ಬಿಟ್ರು. ಟೀಮ್ ಇಂಡಿಯಾಗ ಆವಾಗ್ಲೂ ವಿನ್ ಆಗೋ ಚಾನ್ಸ್ ಇತ್ತು. ಬಟ್ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾರೆ. ಅದೇ ಹೇಳ್ತಾ ಇಲ್ಲ ಮಗ, ಅವ್ರ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಲ್ಲ. ಏನೇನೋ ಮಾಡ್ತಾ ಇದ್ರೆ, ಏನೇನೋ ಮೂವ್ಸ್ ಮಾಡ್ತಾ ಇದ್ರೆ, ವರ್ಕೌಟ್ ಅನ್ನೋದೇ ಆಗ್ತಾ ಇಲ್ಲ ಅವ್ರಿಗೆ. ಅಲ್ಲ ಮಗ, ಯಾವ್ದೇ ಕ್ಯಾಪ್ಟನ್ ಹೋಗ್ಲಿ 17th ಓವರ್ ಹೋಗ್ಬಿಟ್ಟು ಸ್ಪಿನ್ನರ್ ಕೊಡ್ತಾರ. ಅದು ರವಿ ಬಿಷ್ಣೋಯ್ ಕೊಟ್ಟಿದ್ದಾರೆ. ಅವ್ರು ಕೊಟ್ಟು ಸ್ಕೋರ್ ನ ಕೊಟ್ಬಿಡ್ತಾರಲ್ವಾ. ಆಮೇಲೆ ಪೋಸ್ಟ್ ಮ್ಯಾಚ್ ಅಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ರವಿ ಬಿಷ್ಣೋಯ್ನ ಡೈರೆಕ್ಟ್ ಆಗಿ ಮಾಡಲ್ಲ, ಇಂಡೈರೆಕ್ಟ್ ಆಗಿ 17th ಓವರ್ ಸೋಲ ಕಾರಣ ಅಂತ ಹೇಳ್ತಾರೆ. ಮೇನ್ ಆಕ್ಚುಲಿ ಹೇಳ್ಬೇಕಾದ್ರೆ ಸೋಲ ಕಾರಣ ಶ್ರೇಯಸ್ ಅಯ್ಯರ್. 16 ಓವರ್ ಒಳಗಡೆ ಸ್ಪಿನ್ನರ್ಸ್ ನ ಮುಸ್ಕೋಬೇಕು. 17th ಓವರ್ ಡೆತ್ ಓವರ್ಸ್. ಆ ಟೈಮಲ್ಲಿ ಎಲ್ಲರೂ ಹೊಡೆಯಕ್ಕೆ ನೋಡ್ತಾರೆ. ಆ ಟೈಮಲ್ಲಿ ಸ್ಪಿನ್ನರ್ಸ್ಗೆ ಒಂಥರ ಸಸ್ಟೈನ್ ಆಗೋದು ಕಷ್ಟ. ಆದ್ರಿಂದ ಇವರೇ ಕೊಟ್ಬಿಟ್ಟು ರನ್ಸ್ ನ ಕೊಡ್ತಾ ಇದ್ದಂಗೆ ಪೋಸ್ಟ್ ಮ್ಯಾಚ್ ಅಲ್ಲಿ ಇವ್ರು ಒಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ. ಡೈರೆಕ್ಟ್ ಆಗಿ ಮಾಡಿಲ್ಲ. 17th ಓವರ್ ಅಂತ ಹೇಳಿರೋದು. ಇನ್ 17th ಓವರ್ ಅಂದ್ರೆ ಇನ್ ರವಿ ಬಿಷ್ಣೋಯ್ನೇ ಬರೋದಲ್ವಾ. ಡ್ರೆಸ್ಸಿಂಗ್ ರೂಮ್ ಅಲ್ಲಿ ನೀವ್ ಏನಾದ್ರೂ ಮಾಡ್ಕೊಳ್ಳಿ, ಬಟ್ ಪೋಸ್ಟ್ ಮ್ಯಾಚ್ ಅಂತ ಬಂದಾಗ ಒಬ್ಬ ಪ್ಲೇಯರ್ ನ ಟಾರ್ಗೆಟ್ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಇವ್ರದ್ದು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಮಿಸ್ಟೇಕ್ಸ್ ಜಾಸ್ತಿ ಇದೆ. ಹೌದು, ಅವ್ರದೇ ಎದ್ದು ಕಾಣ್ತಾ ಇರೋದು. ಅದನ್ನ ಬಿಟ್ಬಿಟ್ಟು ಅವ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಈ ತರ ಮಾಡಕ್ ಹೋಗ್ಬಾರ್ದು ಯಾವ್ದೇ ಕ್ಯಾಪ್ಟನ್ ಆಗಿ. ನೋಡೋಣ ಇವತ್ತು ಯಾವ ತರ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ ಅಂತ. ಮತ್ತೆ ಇವತ್ತು ಮ್ಯಾಚ್ ಆಗ್ತಾ ಇರೋದು ಬಂದು ಟ್ರೆಂಟ್ ಬ್ರಿಡ್ಜ್ ನಾಟಿಂಗ್ಹ್ಯಾಮ್ ಅಲ್ವಾ. ಇದು ಯಾವ ತರ ಬಿಹೇವ್ ಆಗುತ್ತೆ ಅಂದ್ರೆ ಇದೊಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಅಂತ ಹೇಳ್ಬೋದು. ಹೌದು, ಇಲ್ಲಿ ಒಂಥರ ಬ್ಯಾಟಿಂಗ್ ಆಡಕ್ ಈಸಿ. ಅದೇ ಬೌಲಿಂಗು ಇನಿಷಿಯಲ್ ಅಲ್ಲಿ ಫಾಸ್ಟ್ ಬೌಲರ್ಸ್ ಗೆ ಇನಿಷಿಯಲ್ ಅಲ್ಲಿ 1 to 6 ಓವರ್ಸ್ ಸೀಮ್ ಸ್ವಿಂಗ್ ಅನ್ನ ಸಿಗುತ್ತೆ. ಆ ಟೈಮಲ್ಲಿ ಫಾಸ್ಟ್ ಬೌಲರ್ಸ್ ಎಫೆಕ್ಟಿವ್ ಆಗಿರ್ತಾರೆ. ಏನಾದ್ರು ಬ್ಯಾಟ್ಸ್ಮನ್ಸ್ 1 to 6 ಓವರ್ಸ್ ಏನಾದ್ರು ನೆಗೆಟ್ ಮಾಡ್ಬಿಟ್ರೆ ಆಮೇಲೆ ಈಸಿಯಾಗಿ ರನ್ಸ್ ನ ಸ್ಕೋರ್ ಮಾಡಬಹುದು. ಲೇಟ್ ರನ್ ಬರ್ತಾ ಸ್ವಲ್ಪ ಪಿಚ್ ಸ್ಲೋ ಆದಂಗೆ ಸ್ವಲ್ಪ ಸ್ಪಿನ್ನರ್ಸ್ ಎಫೆಕ್ಟಿವ್ ಆಗೋ ಸಾಧ್ಯತೆ ಇದೆ. ಬಟ್ ಫಾಸ್ಟ್ ಬೌಲರ್ಸ್ ಗೆ ಜಾಸ್ತಿ ಅಷ್ಟಿರೋದು ಈ ಗ್ರೌಂಡ್. ಇವಾಗ ಈ ಗ್ರೌಂಡ್ ನ ಸ್ಟಾಟ್ಸ್ ನೋಡೋಣ ಯಾವ ತರ ಇದೆ, ಎಷ್ಟೆಷ್ಟು ಮ್ಯಾಚ್ ಆಡಿದಾರೆ ಅಂತ. 14 ಮ್ಯಾಚಸ್ ಟೋಟಲ್ ಈ ಗ್ರೌಂಡ್ ಅಲ್ಲಿ ಆಡಿರೋ T20 ಮ್ಯಾಚಸ್ ಅಂತ ಬಂದಾಗ 7 ಮ್ಯಾಚಸ್ ಪೋಸ್ಟ್ ಬ್ಯಾಟಿಂಗ್ ಆಡಿದವ್ರು, 7 ಮ್ಯಾಚಸ್ ಬಂದು ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರು ವಿನ್ ಆಗಿರೋದು. ಇಲ್ಲಿ ನೋಡಿ ಎರಡು ಈಕ್ವಲ್ ಆಗಿದೆ. ಪೋಸ್ಟ್ ಬ್ಯಾಟಿಂಗ್ ಆಡಿದ್ರು ಸಹ ವಿನ್ ಆಗ್ಬೋದು, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಸಹ ವಿನ್ ಆಗ್ಬೋದು. ಆದ್ರಿಂದ ಯಾರ ಟಾಸ್ ವಿನ್ ಆದ್ರೂ ಯಾವ್ದು ಬೇಕಾದ್ರೂ ತಗೋಬಹುದು. ಬಟ್ ಸೇಫರ್ ಸೈಡ್ ಚೇಸಿಂಗ್ ತಗೊಳ್ಳೋದೇ ಒಳ್ಳೇದು. ಟೀಮ್ ಇಂಡಿಯಾ ಯಾವ ತರ ಮಾಡ್ತಾ ಇತ್ತು ಗೊತ್ತಾ ಲಾಸ್ಟ್ ಮ್ಯಾಚಸ್ ಅಲ್ಲ, ಒಂಥರ ನೋಡಿ ಬ್ಯಾಟಿಂಗ್ ತಗೋಬೇಕಾಗಿರೋ ಜಾಗದಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊತಾ ಇದ್ರು, ಬೌಲಿಂಗ್ ತಗೋಬೇಕಾಗಿರೋ ಜಾಗದಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾ ಇದ್ರು. ಒಂಥರ ವಿರುದ್ಧವಾಗಿ ಹೋಗ್ತಾ ಇದ್ರು. ಬಟ್ ಟೀಮ್ ಇಂಡಿಯಾ ಈ ಮ್ಯಾಚ್ ಅಲ್ಲಿ ಹಂಗ್ ಮಾಡಂಗಿಲ್ಲ. ಬೇಕಾದ್ರೆ ಯಾವ್ದಾದ್ರು ತಗೊಳ್ಳಿ, ಇವಾಗ ಬ್ಯಾಟಿಂಗ್ ಆದ್ರೂ ತಗೊಳ್ಳಿ, ಬೌಲಿಂಗ್ ಆದ್ರೂ ತಗೊಳ್ಳಿ. ಬಟ್ ಏನಾದ್ರು ಪೋಸ್ಟ್ ಬ್ಯಾಟಿಂಗ್ ಏನಾದ್ರು ತಗೊಂಡ್ರೆ ಒಂಥರ ಯೂಸ್ ಅಂತ ಕಲೆ ಆಗ್ಬೇಕು. 1 to 20 ಆ ತರ ಈ ಗ್ರೌಂಡ್ ಅಲ್ಲಿ ಕಲೆ ಹಾಕ್ಲೇಬೇಕು, ಇಲ್ಲಾಂದ್ರೆ ಸಖತ್ ಕಷ್ಟ ಇದೆ ಮಗ. ಇದ್ರಲ್ಲಿ ಹೈ ಸ್ಕೋರಿಂಗ್ ಗೇಮ್ಸ್ ಎಲ್ಲ ನಡೆದಿದೆ ನೋಡಿ. ಹೈಯೆಸ್ಟ್ ಟೀಮ್ ಟೋಟಲ್ ಎಷ್ಟು ಓದ್ತಾ ಇದ್ರಲ್ಲಿ ಆಗಿರೋದು 261 ರನ್ಸ್ ನ ಕಲೆ ಹಾಕಿರೋದು. ಅದು ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಆಡ್ಬೇಕಾದಾಗ, ಅದು 2018 ಅಲ್ಲಿ. ಆದ್ರಿಂದ ಏನಾದ್ರು ಪೋಸ್ಟ್ ಬ್ಯಾಟಿಂಗ್ ಆಡಿದ್ರೆ ಯೂಸ್ ರನ್ಸ್ ನ ಕಲೆ ಹಾಕ್ಲೇಬೇಕು ಮಗ. ಮತ್ತೆ ಲೋಯೆಸ್ಟ್ ಕೂಡ ಆಗಿದೆ ಗ್ರೌಂಡ್ ಅಲ್ಲಿ. ಏನು ಹೈಯೆಸ್ಟ್ ಲೋಯೆಸ್ಟ್ ಆಗಿಲ್ಲ ಅಂತಲ್ಲ, ಲೋಯೆಸ್ಟ್ ಕೂಡ ಆಗಿದೆ. 80 ಆಲ್ ಔಟ್ ಆಗಿರೋದು ಅದು ಇಂಗ್ಲೆಂಡ್ ಪಾಕಿಸ್ತಾನ ಆಡ್ಬೇಕಾದಾಗ 2021 ಅಲ್ಲಿ. ಇದರಲ್ಲಿ ಸಕ್ಸಸ್ಫುಲ್ ಚೇಸ್ ಅಂತ ನೋಡಿದಾಗ 230ನ ಚೇಸ್ ಮಾಡಿರೋದು ಇಂಗ್ಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ, ಅದು 2022 ಅಲ್ಲಿ. ಆದ್ರಿಂದ ಹೈ ಸ್ಕೋರಿಂಗ್ ಗೇಮ್ಸ್ ಎಲ್ಲ ನಡೆದಿದೆ. ಒಂಥರ ನೋಡಿ 200 ರನ್ಸ್ ಸ್ಕೋರ್ ಮಾಡಿದ್ರೆ ಕೂಡ ಇಲ್ಲಿ ಸೇಫ್ ಅಲ್ಲ ಅಂತಾನೆ ಹೇಳ್ಬೋದು. ಕಾಂಪಿಟೇಟಿವ್ ಸ್ಕೋರ್ ಬಂದು 180+ ರನ್ಸ್ ಇರೋದು. ಆದ್ರಿಂದ ಯಾರೇ ಸಹ ಪೋಸ್ಟ್ ಬ್ಯಾಟಿಂಗ್ ಆಡಿದ್ರು ಒಂದು 200+ ರನ್ಸ್ ನ ಕ್ಲಾಕ್ ಮಾಡಲೇಬೇಕು, ಇಲ್ಲಾಂದ್ರೆ ಸಖತ್ ಕಷ್ಟ ಆಗುತ್ತೆ.
ಹಂಗೆ ಪ್ಲೇಯಿಂಗ್ ವಿಚಾರಕ್ಕಂತ ಬಂದಾಗ ಟೀಮ್ ಇಂಡಿಯಾ ಕಡೆ ನಾನು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಚೇಂಜಸ್ ನ. ಯಾವ್ದು ಗೊತ್ತಾ? ರವಿ ಬಿಷ್ಣೋಯಿನ ಕೂರಿಸ್ಬಿಟ್ಟು ಪ್ರಿನ್ಸ್ ಯಾದವ್ನ ತರೋದು. ನಾನು ಮೊದಲೇನೆ ಹೇಳಿದ್ದೆ, ಲಾಸ್ಟ್ ಮ್ಯಾಚ್ ಅಲ್ಲಿ ಹೇಳಿದ್ದೆ, ಇದು ಪ್ರಿವ್ಯೂ ವಿಡಿಯೋ ಮಾಡ್ಬೇಕಾದಾಗ್ಲೇ ಹೇಳಿದೆ, ರವಿ ಬಿಷ್ಣೋಯಿನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಮೂರ್ ಸ್ಪಿನ್ನರ್ಸ್ ಬೇಕಾಗಿಲ್ಲ ಮಗ, 2 ಸ್ಪಿನ್ನರ್ಸ್ ಸಾಕು. ಬೇಕಾದ್ರೆ ಏನಾದ್ರು ಅಭಿಷೇಕ್ ಶರ್ಮನು ಬೋಲ್ ಆಗ್ತಾರಲ್ವಾ, ಆದ್ರಿಂದ ರವಿ ಬಿಷ್ಣೋಯ್ ಎಕ್ಸ್ಟ್ರಾ ಸ್ಪಿನ್ನರ್ ಬೇಕಾಗಿದ್ದಿಲ್ಲ. ಅವ್ರ ಬದಲು ಫಾಸ್ಟ್ ಬೌಲರ್ಸ್ ಇವ್ರನ್ನ ಪ್ರಿನ್ಸ್ ಯಾದವ್ನ ಆಡಿಸ್ಬೇಕು. ಇನ್ನೇನು ಚೇಂಜಸ್ ನೋಡ್ತಾರೆ, ಇನ್ನೆಲ್ಲ ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಇಂಗ್ಲೆಂಡ್ ಆಲ್ರೆಡಿ ಅವ್ರ ಪ್ಲೇಯಿಂಗ್ 11 ಬಿಟ್ಬಿಡ್ತಾರೆ. ಲಾಸ್ಟ್ ಮ್ಯಾಚ್ ಯಾವ ಪ್ಲೇಯಿಂಗ್ 11 ಜೊತೆ ಹೋಗಿದ್ರು ಸೇಮ್ ಪ್ಲೇಯಿಂಗ್ 11 ಜೊತೆ ಹೋಗ್ತಾ ಇರೋದು. ನೋಡೋಣ ಮಗ, ಟೀಮ್ ಇಂಡಿಯಾ ಕಡೆ ಅಂತೂ ಒಂಥರ ಒಷ್ಟ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು. ಇತ್ತೀಚೆಗೆ T20 ಅಂತ ಬಂದಾಗ ಇಂಗ್ಲೆಂಡ್ ಕಡೆ ಸಗದಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಟೀಮ್ ಇಂಡಿಯಾ ಕಡೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಆಡ್ಬೇಕು. ವೈಭವ್ ಸೂರ್ಯವಂಶಿಗೆ ಲಾಸ್ಟ್ ಮ್ಯಾಚ್ ಚಾನ್ಸ್ ಸಿಕ್ಕಿತ್ತು, ಬಟ್ ಅಲ್ಲೇನೋ ಅಷ್ಟೊಂದು ಪ್ರೂವ್ ಮಾಡ್ಕೊಳಕ್ಕಾಗಿಲ್ಲ. ಈ ಮ್ಯಾಚ್ ಅಲ್ಲಿ ಏನಾದ್ರು ಪ್ರೂವ್ ಮಾಡ್ಕೊಳ್ತಾರ, ಇಲ್ಲ ಅಂದ್ರೆ ಸಂಜು ಸ್ಯಾಮ್ಸನ್ ಯಾವ ತರ ಔಟ್ ಆಗ್ತಾರೋ ಅದೇ ರೀತಿ ಅವರು ಏನಾದ್ರು ಔಟ್ ಆಗ್ತಾರೆ ಅಂತ ನೋಡೋಣ. ಅಭಿಷೇಕ್ ಶರ್ಮಾ ಚೆನ್ನಾಗಿ ಆಡ್ತಾ ಇದಾರೆ, ಇಲ್ಲ ಅಂತಲ್ಲ, ಅವರು ಸಖತ್ತಾಗಿ ಆಡ್ತಾ ಇದ್ದಾರೆ. ಅವರು ಒಂಥರ ಒಂದು ಮ್ಯಾಚ್ ಆಡಿಲ್ಲ ಅಂದ್ರೆ 1-2 ಮ್ಯಾಚ್ ಆತರ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದಾರೆ. ಅದೇ ಶ್ರೇಯಸ್ ಅಯ್ಯರ್ ಕಡೆಯಿಂದ ಒಂಥರ ಕ್ಯಾಮ್ಯನ್ ಆಗಿ ಬಂತು, ಬಟ್ ಇಶಾಂತ್ ಕಿಶನ್ ಸ್ವಲ್ಪ ಆಡ್ಬೇಕು ಮಗ. ಇಶಾಂತ್ ಕಿಶನ್ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸ್ವಲ್ಪ ನಾವು ಅನ್ಕೊಂಡಂಗ ಆಡಕ್ ಆಗ್ತಾ ಇಲ್ಲ. ನೋಡೋಣ ಈ ಮ್ಯಾಚ್ ಅಲ್ಲಿ ಟೀಮ್ ಇಂಡಿಯಾ ಯಾವ ತರ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ. ಇವತ್ತೇನಾದ್ರು ಟೀಮ್ ಇಂಡಿಯಾ ಸೋತ್ರೆ ಸರಣಿನಂತೂ ಗೆಲ್ಲಕ್ ಆಗಲ್ಲ. ಈ ಮ್ಯಾಚ್ ಏನಾದ್ರು ಸೋತ್ಬಿಟ್ರೆ ನೆಕ್ಸ್ಟ್ ಈಕ್ವಲ್ ಮಾಡ್ಕೊಳಕ್ ಚಾನ್ಸ್ ಇರುತ್ತೆ ಅಷ್ಟೇ, ಸರಣಿನೇ ವಿನ್ ಆಗಕ್ ಆಗಲ್ಲ. ಆದ್ರಿಂದ ಈ ಮ್ಯಾಚ್ ವಿನ್ ಆಗ್ಲೇಬೇಕು. ಏನಾದ್ರು ಈ ಮ್ಯಾಚ್ ಏನಾದ್ರು ಟೀಮ್ ಇಂಡಿಯಾ ಸೋತ್ಬಿಟ್ರೆ ಅವಾಗ ಸಖತ್ ಕಷ್ಟ ಆಗುತ್ತೆ, ಸರಣಿನ ವಿನ್ ಆಗಬೇಕು. ಆದ್ರಿಂದ ನೋಡೋಣ ಏನ್ ಮಾಡ್ತಾರಂತ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.